ಅವಿಭಜಿತ ಜಿಲ್ಲೆಗಳಿಗೆ ಹರಿಸುತ್ತಿರುವ ಕೆಸಿ ವ್ಯಾಲಿ ಮತ್ತು ಹೆಚ್ಎನ್ ವ್ಯಾಲಿ ತ್ಯಾಜ್ಯ ನೀರು ಅಪಾಯಕಾರಿಯಾಗಿದ್ದು, ಮೂರನೇ ಹಂತದ ಶುದ್ಧೀಕರಣ ಆಗಲೇಬೇಕೆಂದು ಒತ್ತಾಯಿಸಿ ಇಂದು ಕರೆ ನೀಡಿದ್ದ ಚಿಕ್ಕಬಳ್ಳಾಪುರ ಬಂದ್ ಸಂಪನ್ನವಾಯಿತು. ಈ ಬಂದ್ಗೆ ತಮ್ಮ ಬೆಂಬಲ ಇಲ್ಲ ಎಂದು ಖುದ್ದು ಸಂಸದ ಡಾಕ್ಟರ್ ಕೆ ಸುಧಾಕರ್ ಘೋಷಿಸಿದ್ದರು. ಅಲ್ಲದೆ ಬಿಜೆಪಿ ಬೆಂಬಲವೂ ಇಲ್ಲ ಎಂದು ಸ್ಪಷ್ಟಪಡಿಸಲಾಗಿತ್ತು. ಯಾರ ಬೆಂಬಲವೂ ಇಲ್ಲದಿದ್ದರೂ ಇಂದಿನ ಬಂದ್ ಸಂಪೂರ್ಣ ಯಶಸ್ವಿಯಾಗಿದ್ದು, ತ್ಯಾಜ್ಯ ನೀರಿನ ಪರಿಣಾಮಗಳ ಅರಿವಿರುವ ನಾಗರಿಕರೇ ಸ್ವಯಂ ಪ್ರೇರಿತರಾಗಿ ಅಂಗಡಿ ಮುಂಗಟ್ಟುಗಳನ್ನು ಮುಚ್ಚಿ ಬಂದ್ಗೆ ತಮ್ಮ ಸಂಪೂರ್ಣ ಬೆಂಬಲ ವ್ಯಕ್ತಪಡಿಸಿದ್ದು, ತ್ಯಾಜ್ಯ ನೀರಿನ ಬಗ್ಗೆ ಜನರಲ್ಲಿ ಮೂಡಿರುವ ಜಾಗೃತಿಯೇ ಕಾರಣ ಎಂದರೆ ತಪ್ಪಾಗಲಾರದು. ಭಗತ್ ಸಿಂಗ್ ಚಾರಿಟೇಬಲ್ ಟ್ರಸ್ಟ್ ಅಧ್ಯಕ್ಷ ಹಾಗೂ ಬಿಜೆಪಿ ಮುಖಂಡ ಸಂದೀಪ್ ರೆಡ್ಡಿ ಬಂದ್ಗೆ ಕರೆ ನೀಡಿದ್ದು, ಈ ಬಂದ್ ತಮ್ಮೊಂದಿಗೆ ಚರ್ಚೆ ಮಾಡದೆ ದಿನಾಂಕ ನಿಗದಿ ಮಾಡಲಾಗಿದೆ. ಭಾನುವಾರ ಬಂದ್ ಮಾಡಿ ಉಪಯೋಗವಿಲ್ಲ, ಸರ್ಕಾರಕ್ಕೆ ಬಿಸಿ ಮುಟ್ಟುವುದಿಲ್ಲ. ಆದರೂ ಬಂದ್ಗೆ ನಮ್ಮ ಸಹಮತ ಇದೆ ಎಂದು ಬಿಜೆಪಿ ಜಿಲ್ಲಾಧ್ಯಕ್ಷ ಸಿಕಲ್ ರಾಮಚಂದ್ರಗೌಡ ಸುದ್ದಿಗೋಷ್ಠಿಯಲ್ಲಿ ಹೇಳಿದರು. ಬಿಜೆಪಿ ಜಿಲ್ಲಾಧ್ಯಕ್ಷರ ಹೇಳಿಕೆ ನಂತರ ದೆಹಲಿಯಲ್ಲಿ ಮಾತನಾಡಿದ ಸಂಸದ ಡಾಕ್ಟರ್ ಕೆ ಸುಧಾಕರ್, ಭಾನುವಾರದ ಬಂದ್ಗೆ ತಮ್ಮ ಬೆಂಬಲ ಇಲ್ಲ, ಜೊತೆಗೆ ಬಿಜೆಪಿ ಬೆಂಬಲವೂ ಇಲ್ಲ ಎಂದು ಘೋಷಿಸುವ ಮೂಲಕ ಸಂದೀಪ್ ರೆಡ್ಡಿ ಅವರಿಗೆ ಟಾಂಗ್ ನೀಡಿದರು. ಯಾವುದಕ್ಕೆ ನಾನು ಬಂದಿಗೆ ಖಂಡಿತ ನಾವಾಗ್ಲಿ ಭಾರತೀಯ ಜನತಾ ಪಕ್ಷ ಆಗಲಿ ಬಂದಿಗೆ ನಮ್ಮ ಜಿಲ್ಲಾಧ್ಯಕ್ಷರು ನಾನು ಮಾತಾಡಿದ್ದಾರೆ. ಯಾವುದೇ ಕಾರಣಕ್ಕೂ ಇದಕ್ಕೆ ನಾವು ಬೆಂಬಲ ಕೊಡೋದಿಲ್ಲ. ಪಕ್ಷವೇ ವಿಮುಖವಾದರೂ ಎದೆಗುಂದದೆ ಬಂದ್ಗೆ ಸಹಕರಿಸುವಂತೆ ಸಂದೀಪ್ ರೆಡ್ಡಿ ಪ್ರತಿ ಅಂಗಡಿಗೆ ತೆರಳಿ ಮನವಿ ಮಾಡಿದ್ದರು. ಇದು ತುಂಬಾ ಸಹಾಯಕಾರಿಯಾಗಿದೆ. ಚಿಕ್ಕಬಳ್ಳಾಪುರ ನಗರದ ಪ್ರಮುಖ ರಸ್ತೆಗಳಾದ ಬಿಬಿ ರಸ್ತೆ ಮತ್ತು ಎಂಜಿ ರಸ್ತೆಯಲ್ಲಿ ಅಂಗಡಿ ಮುಂಗಟ್ಟುಗಳು ಸಂಪೂರ್ಣ ಬಂದ್ ಆಗಿದ್ದವು. ಯಾವುದೇ ವ್ಯಾಪಾರ ವಹಿವಾಟು ನಡೆಯಲಿಲ್ಲ. ಬೇಕರಿ, ಔಷಧಿ ಅಂಗಡಿಗಳು ಮತ್ತು ಹಣ್ಣಿನ ಅಂಗಡಿಗಳು ತೆರೆದಿದ್ದವಾದರೂ ಗ್ರಾಹಕರೇ ಇಲ್ಲದೆ ಬಿಕೋ ಎನ್ನುವಂತಾಗಿತ್ತು. ಕಳೆದ 4-5 ದಿನಗಳಿಂದ ಭಾನುವಾರ ಬಂದ್ ಚರ್ಚೆಯೇ ಕ್ಷೇತ್ರದಲ್ಲಿ ತೀವ್ರವಾಗಿದ್ದ ಕಾರಣ ಗ್ರಾಮೀಣ ಪ್ರದೇಶದ ರೈತರು, ಜನರು ಜಿಲ್ಲಾ ಕೇಂದ್ರದತ್ತ ಮುಖ ಮಾಡಲಿಲ್ಲ. ಇದರಿಂದ ವಾಹನ ಸಂಚಾರ ಮತ್ತು ಜನಸಂಚಾರ ನಗರದಲ್ಲಿ ವಿರಳವಾಗಿತ್ತು. ಇನ್ನು ಭಾನುವಾರದ ಹಿನ್ನೆಲೆಯಲ್ಲಿ ಸರ್ಕಾರಿ ಕಚೇರಿಗಳು, ಸರ್ಕಾರಿ ಮತ್ತು ಖಾಸಗಿ ಶಾಲಾ ಕಾಲೇಜುಗಳು ಬಂದ್ ಆಗಿದ್ದವು. ಹಾಗಾಗಿ ವಿದ್ಯಾರ್ಥಿಗಳ ಸಂಚಾರವು ನಗರದಲ್ಲಿ ಇರಲಿಲ್ಲ. ಇನ್ನು ಸಾರ್ವಜನಿಕ ಬಸ್ ಸಂಚಾರ ಎಂದಿನಂತೆ ಇತ್ತಾದರೂ ಪ್ರಯಾಣಿಕರಿಲ್ಲದೆ ಬಸ್ ನಿಲ್ದಾಣ ಮತ್ತು ಬಸ್ಗಳು ಬಿಕೋ ಎನ್ನುತ್ತಿದ್ದವು. ಖಾಸಗಿ ಬಸ್ ಸಂಚಾರಕ್ಕೂ ಯಾರೂ ಅಡ್ಡಿಪಡಿಸಲಿಲ್ಲವಾದರೂ ಪ್ರಯಾಣಿಕರಿಲ್ಲದೆ ಬಸ್ ಸಂಚಾರ ಮಾಡದೆ ನಿಲ್ದಾಣದಲ್ಲಿಯೇ ನಿಂತಿತ್ತು. ಉಳಿದಂತೆ ಬೈಕ್, ಕಾರುಗಳು ವಿರಳವಾಗಿ ಸಂಚರಿಸಿದಾದರೂ ಬಂದ್ ಪ್ರಭಾವ ಎದ್ದು ಕಾಣುತ್ತಿತ್ತು. ಇನ್ನು ಎಪಿಎಂಸಿ ಮಾರುಕಟ್ಟೆ, ಹೂವಿನ ಮಾರುಕಟ್ಟೆ ಎಂದಿನಂತೆ ಕಾರ್ಯನಿರ್ವಹಿಸಿದರೂ ಮೊದಲೇ ಬಂದ್ ಬಗ್ಗೆ ಪ್ರಚಾರದ ಕಾರಣ ರೈತರು ಮಾರುಕಟ್ಟೆಯತ್ತ ಮುಖ ಮಾಡಲಿಲ್ಲ. ತರಕಾರಿ ಅಂಗಡಿಗಳಿತ್ತಾದರೂ ಜನರು ಮುಖ ಮಾಡಲಿಲ್ಲ. ಆಟೋ ಸೇರಿದಂತೆ ಇತರೆ ವಾಹನಗಳ ಸಂಚಾರ ಇತ್ತಾದರೂ ಪ್ರಯಾಣಿಕರಿಲ್ಲದೆ ಆಟೋಗಳು ನಿಲ್ದಾಣದಲ್ಲಿ ನಿಂತ ಕಡೆಯೇ ನಿಂತಿತ್ತು. ಇನ್ನು ಬಂದ್ ಹಿನ್ನೆಲೆಯಲ್ಲಿ ಹಲವು ಸಂಘಟನೆಗಳ ಕಾರ್ಯಕರ್ತರು ಪ್ರಮುಖ ರಸ್ತೆಗಳಲ್ಲಿ ತ್ಯಾಜ್ಯ ನೀರಿನ 3ನೇ ಹಂತದ ಶುದ್ಧೀಕರಣಕ್ಕೆ ಆಗ್ರಹಿಸಿ ಮೆರವಣಿಗೆ ನಡೆಸಿ ಸರ್ಕಾರಕ್ಕೆ ಒತ್ತಾಯಿಸಿದ್ರು.
ನಗರದಲ್ಲಿ ಬಂದ್ ಹಿನ್ನೆಲೆಯಲ್ಲಿ ಪೊಲೀಸ್ ಇಲಾಖೆ ಅಗತ್ಯ ಭದ್ರತಾ ವ್ಯವಸ್ಥೆ ಕಲ್ಪಿಸಿತ್ತು. ಶಿಡ್ಲಘಟ್ಟ ವೃತ್ತ, ಬಲಮರಿ ವೃತ್ತ ಸೇರಿದಂತೆ ಆಯಕಟ್ಟಿನ ಜಾಗಗಳಲ್ಲಿ ಹೆಚ್ಚುವರಿ ಪೊಲೀಸರನ್ನು ನಿಯೋಜಿಸಲಾಗಿತ್ತು. ಜಿಲ್ಲಾ ಮೀಸಲು ಪಡೆ ಸೇರಿದಂತೆ ಇತರೆ ಪೊಲೀಸರು ನಗರದ ಪ್ರಮುಖ ಸ್ಥಳಗಳಲ್ಲಿ ನಿಂತು ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಮುನ್ನೆಚ್ಚರಿಕಾ ಕ್ರಮಗಳನ್ನು ಕೈಗೊಳ್ಳಲಾಗಿತ್ತು. ಇನ್ನು ಪ್ರಮುಖ ರಸ್ತೆಯಲ್ಲಿ 3ನೇ ಹಂತದ ಶುದ್ಧೀಕರಣಕ್ಕೆ ಆಗ್ರಹಿಸಿ ಮೆರವಣಿಗೆ ನಡೆಸಿದ ಪ್ರತಿಭಟನಾಕಾರರು ನಂತರ ಟೌನ್ ಹಾಲ್ ಮುಂದೆ ಸಿದ್ಧಪಡಿಸಿದ್ದ ಬೃಹತ್ ವೇದಿಕೆಯಲ್ಲಿ ಕಾರ್ಯಕ್ರಮ ಆಯೋಜಿಸಲಾಗಿತ್ತು. ಯಲಹಂಕ ಶಾಸಕ ಎಸ್ಆರ್ ವಿಶ್ವನಾಥ್ ಈ ಹೋರಾಟದಲ್ಲಿ ಭಾಗವಹಿಸಿ ಶುದ್ಧ ನೀರು ನೀಡಬೇಕು ಮತ್ತು ಎಚ್ಎನ್ ವ್ಯಾಲಿ ನೀರು 3ನೇ ಹಂತದ ಶುದ್ಧೀಕರಣ ಮಾಡಲೇಬೇಕೆಂದು ಒತ್ತಾಯಿಸಿದರು. ತ್ಯಾಜ್ಯ ನೀರಿನಲ್ಲಿ ಅನೇಕ ಅಪಾಯಕಾರಿ ರಾಸಾಯನಿಕಗಳಿದ್ದು ಅವು ಅಂತರ್ಜಲಕ್ಕೆ ಸೇರುವ ಪರಿಣಾಮ ಜನರ ಆರೋಗ್ಯದ ಮೇಲೆ ದುಷ್ಪರಿಣಾಮ ಬೀರಲಿದ್ದು ಇದನ್ನು ತಪ್ಪಿಸಲು ಸರ್ಕಾರ 3ನೇ ಹಂತದ ಶುದ್ಧೀಕರಣ ಮಾಡಲೇಬೇಕೆಂದು ವಿಶ್ವನಾಥ್ ಒತ್ತಾಯಿಸಿದರು. ವೃಷಭಾವತಿ ಕೂಡ ಈಗಾಗಲೇ ಪೈಪ್ಲೈನ್ ಪ್ರಾರಂಭ ಪೊಲೀಸ್ ಇಟ್ಕೊಂಡು ಮಾಡಿದ್ದಾರೆ. ಅಲ್ಲಿನ ಶಾಸಕರು ಆಗಲಿರ್ಬೋದು, ಅಲ್ಲಿನ ಜನ ಪಕ್ಷಾತೀತವಾಗಿ ಟರ್ಷರಿ ಕ್ಲೀನಿಂಗ್ 3ನೇ ಹಂತದ ನೀರನ್ನು ಶುದ್ಧೀಕರಣ ಮಾಡಬೇಕು ಅಂತಕ್ಕಂಥ ಒತ್ತಾಯ ಸರ್ಕಾರದ ಮೇಲೆ ಕೇವಲ ಚಿಕ್ಕಬಳ್ಳಾಪುರ ಅಲ್ಲ, ಕೋಲಾರ, ಗ್ರಾಮಾಂತರ ಎಲ್ಲರದು ಕೂಡ ಇದೆ ಅದರಲ್ಲಿ. ಸೊ ಈ ಹಂತದಲ್ಲಿ ಸರ್ಕಾರಕ್ಕೇನು ಈಗಿರಕ್ಕಂಥ ಟೆಕ್ನಾಲಜಿಯಲ್ಲಿ ಆ ಯಂತ್ರಗಳನ್ನು ಬದಲಾವಣೆ ಮಾಡಿ ನೀರು ಕೊಡ್ತಕ್ಕಂಥದ್ದು ಏನು ದೊಡ್ಡ ವಿಚಾರ ಏನಲ್ಲ. ಅದು ಇದು ಕೇವಲ ನಾವು ರಾಜಕಾರಣ ಮಾಡೋಕ್ಕೂ ಕೂಡ ಇಲ್ಲಿ ಬಂದಿಲ್ಲ ಇದರಲ್ಲಿ. ಯಾಕಂದರೆ ಸಮಸ್ಯೆ ಐತೆ. ಮತ್ತು ಈ ಶುದ್ಧವಾದಂಥ ನೀರು ಕೊಟ್ಟರೆ ಎಲ್ಲರಿಗೂ ಅನುಕೂಲ ಆಗ್ತದೆ, ಅಶುದ್ಧ ನೀರು ಎಲ್ಲರಿಗೂ ಅನಾನುಕೂಲನೇ. ಎಲ್ಲ ಪಕ್ಷದವ್ರಿಗೆ ಅದೇನು ಫಿಲ್ಟರ್ ಮಾಡಿ ಬೇರೆ ಬೇರೆಯವ್ರಿಗೆ ಏನು ಕೊಡ್ತಾ ಇಲ್ಲ ಇದರಲ್ಲಿ ರಾಜಕೀಯವನ್ನು ಹೊರತುಪಡಿಸಿ ಹೋರಾಟ ಮಾಡಬೇಕಾಗ್ತದೆ. ಮತ್ತು ಸರ್ಕಾರ ಕೂಡ ಅಷ್ಟೇ. ಇವತ್ತು ನಾವು ನೀರಾವರಿಗೆ ಉತ್ತರ ಕರ್ನಾಟಕದಲ್ಲಿ ಸಾವಿರಾರು ಕೋಟಿ ರೂಪಾಯಿ ಅನುದಾನವನ್ನು ಕೊಡ್ತಾಯಿದ್ದೀವಿ. ಆದರೆ ಈ ಭಾಗದಲ್ಲಿ ಇವತ್ತು ಇಂಡಸ್ಟ್ರಿಗಳಾಗ್ತಾ ಇದೆ, ಡೆವಲಪ್ಮೆಂಟ್ ಆಗ್ತಾಯಿದೆ. ಒಂದೇ ಒಂದು ನದಿ ಮೂಲದ ನೀರನ್ನು ಕೂಡ ನಾವಿಲ್ಲಿ ಕೊಡ್ತಾ ಇಲ್ಲ. ಮುಂದೆ ಇಂಡಸ್ಟ್ರಿ ಹೆಂಗೆ ನಡೆಸ್ತಾರೆ? ಮತ್ತು ಇವತ್ತಿಲ್ಲಿ ಸಾಕಷ್ಟು ಮನೆಗಳು ಆಗ್ತಾ ಇರಬೇಕಾದಾಗ ಬೋರ್ವೆಲ್ ಕುಡಿಯೋಣ ಅಂತ ಹೇಳಿದ್ರೆ ಇವತ್ತೇನು ಬೋರ್ವೆಲ್ ರೀಚಾರ್ಜ್ ಆಗಿದೆ. ಆದರೆ ಆ ಕುಡಿಯೋ ನೀರನ್ನು ನಾವು ನೋಡಿದಾಗ ನಮಗೂ ಕೂಡ ವಾಸ್ತವ ಸ್ಥಿತಿ ನೋಡಿದ ಮೇಲೆ ಇದು ಗೊತ್ತಾಗಿರ್ತಕ್ಕಂಥದ್ದು. ಮೊದಲು ಕೂಡ ನಾವೆಲ್ಲ ಜನ ಚೆನ್ನಾಗವ್ರೆ, ಒಳ್ಳೆ ಬೆಳೆ ಬೆಳೀತಾವ್ರೆ, ಬೋರ್ವೆಲ್ಲಲ್ಲಿ ನೀರು ಬಂತು, ಬಾವಿಯಲ್ಲಿ ನೀರು ಬಂತು ಅಂತ ಅಂದ್ಕೊಂಡ್ವಿ. ಆದರೆ ಬಂದಂಥ ನೀರು ವಿಷ ಅಂತ ಗೊತ್ತಾದ ಮೇಲೆ ಇದೊಂಥರ ಆಘಾತಕಾರಿಯಾದಂಥ ವಿಚಾರ. ಖಂಡಿತವಾಗಿ ಕೂಡ ನಾನು ಅಸೆಂಬ್ಲಿಯಲ್ಲೂ ಮಾತಾಡ್ತೀನಿ, ನಮ್ಮ ವಿರೋಧ ಪಕ್ಷದ ನಾಯಕರಿಗೆ ಹೇಳಿ ನಾವು ಇನ್ನೂ ಕೂಡ ಸಮಯ ಐತೆ ಬಡ್ಜೆಟಲ್ಲಿ ಮಾತಾಡೋದಕ್ಕೆ. ಮತ್ತು ಒಂದು ನಿಯೋಗ ಏನು ಚಿಕ್ಕಬಳ್ಳಾಪುರ, ಗ್ರಾಮಾಂತರ ಇವೆಲ್ಲ ಕೂಡ ಎಲ್ಲ ಶಾಸಕರನ್ನು ಸೇರಿದಂಗೆ ಮುಖ್ಯಮಂತ್ರಿಗಳನ್ನು ಕೂಡ ಭೇಟಿ ಮಾಡಿ ಅವರನ್ನು ಮನವೊಲಿಸ್ತಕ್ಕಂಥ ಕೆಲಸವನ್ನು ಮಾಡ್ತೀವಿ. ಇಲ್ಲ ಅಂತಂದರೆ ಅಲ್ಲಿವರೆಗೂ ನಮಗೆ ಈ ಕೊಳಚೆ ನೀರೇ ಬೇಡ, ನಿಲ್ಲಿಸ್ಬಿಡ್ರಿ. ನೀವು ಇಂಡಸ್ಟ್ರಿಗೆ ಇಂಡಸ್ಟ್ರಿಗಳಿಗೆ ಬೇಕಾದ್ರೆ ನೀವು ಕೊಟ್ಕೊಳ್ರಿ. ಈ ಕೆರೆಗಳ ತುಂಬಿಸ್ತಕ್ಕಂಥ ಕೆಲಸವನ್ನು ತಾತ್ಕಾಲಿಕವಾಗಾದರೂ ನೀವು ನಿಲ್ಲಿಸಬೇಕು. ಅಂದರೆ ಟರ್ಷರಿ ನೀವು ಟ್ರೀಟ್ಮೆಂಟ್ ಮಾಡೋರ್ಗು. ಇಲ್ಲ ನಮಗೆ ಯಾವುದೋ ನೀರು ಬೇಡ, ಈ ಭಾಗದಲ್ಲಿ ಅಟ್ಲೀಸ್ಟು ಎತ್ತಿನ ಹೊಳೆ ನೀರೋ ಇಲ್ಲ ಕೃಷ್ಣಾ ನದಿ ನೀರು ಏನು ನಿಮ್ಮ ಕೈಲಿ ಸಾಧ್ಯ ಆಗ್ತದೋ ಅದನ್ನು ಪ್ರಯತ್ನ ಮಾಡಿ ನೀರು ಕೊಡಬೇಕು. ಇಲ್ಲ ಅಂತಾರೆ ಎಲ್ಲ ನಮ್ಮ ಜನನೇ, ನಾವು ಬೇರೆ ಅಂತೇಳಿ ನಾವು ಭಾವಿಸೋಕ್ಕಾಗೋದಿಲ್ಲ. ನಾನು ಖಂಡಿತವಾಗಿ ಕೂಡ ನಾನು ಏನು ಹೇಳ್ತೀನೋ ಅದನ್ನು ಮಾಡ್ತೀನಿ. ನಿಮ್ಮ ಈ ಒಂದು ಹೋರಾಟಕ್ಕೆ ನನ್ನ ಸಂಪೂರ್ಣವಾದಂಥ ಬೆಂಬಲ ಇದೆ. ಸರ್ಕಾರ ಜೊತೆಯಲ್ಲೂ ಕೂಡ ನಾನು ಮಾತಾಡ್ತೀನಿ. ನ್ಯೂಸ್ ಬ್ಯೂರೋ, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ.